ಸ್ನೇಹಿತರೆ, ಹೆಲ್ಟರ್ ನೆಕ್ ಬ್ಲೌಸ್. ಚೆಸ್ಟ್ ಬಂದು 32, ವೇಸ್ಟ್ ಸುತ್ತಳತೆ ಬಂದು 28, ಬ್ಲೌಸಿನ ಉದ್ದ ಬಂದು 14 ಇಂಚ್. ಈಗ ಯಾವ ಥರ ತೊಗೋಬೇಕು, ಯಾವ ಥರ ಭಾಗ ಮಾಡಬೇಕು ಈ ಸೈಜ್ಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಎದೆ 4ನೇ ಒಂದು ಭಾಗ ಮಾಡಿ 8 ಬರುತ್ತೆ. 8ಕ್ಕೆ 2 ಸೇರಿಸಿ 10 ಆಗುತ್ತೆ. 10ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಈ ಭಾಗದಲ್ಲಿ ಫೋಲ್ಡಿಂಗ್ ಇಡಿ. ಇದು 4 ಪೀಸ್ ಬರುವಂಗೆ ಹಿಂಭಾಗ ಮುಂಭಾಗ 4 ಪೀಸು ಒಂದೇ ಸರಿ ತೆಗೆಯುವಂಗೆ 4 ಪೀಸ್ ಮಡಿಕೆ ಹಾಕಿ. ನಂತರ ಉದ್ದ ನೋಡಿ 14 + 1 15 ಇಂಚು. ಹಿಂಭಾಗಕ್ಕೆ 14 ಇಂಚು ಇಡಿ, ಮುಂಭಾಗಕ್ಕೆ 15 ಇಂಚು. ಕತ್ತಿನ ಭಾಗ ಬಂದು ಎದೆ ಸುತ್ತಳತೆ 12ನೇ ಒಂದು ಭಾಗ, ಅರ್ಧ ಇಂಚು ಕಡಿಮೆನೇ ಮಾಡೋಣ. 2.5 ಇಂಚು ಈ ಭಾಗ ಅಗಲ. ಉದ್ದನೂ 3 ಇಂಚು. ಅಂದರೆ ಎದೆ ಸುತ್ತಳತೆ 12ನೇ ಒಂದು ಭಾಗ 0.1 ಬರುತ್ತೆ, 3.1 ಬರುತ್ತೆ. ಇದು ಮುಂಭಾಗದ ಕತ್ತು. ಈ ಥರ ರೌಂಡಾಗಿ ಸೇರಿಸಿ. ಹಿಂಭಾಗದ ಕತ್ತು 1.5 ಇಂಚು. ಇದನ್ನು ಹೀಗೆ ರೌಂಡಾಗಿ ಸೇರಿಸಿ. ನಂತರ ಶೋಲ್ಡ್ರ್ ಪಾಯಿಂಟು ಎದೆ ಸುತ್ತಳತೆ 4ನೇ ಒಂದು ಭಾಗ -1 ಇಂಚು, ಅಂದರೆ 7 ಇಂಚು ಬರುತ್ತೆ. 7 ಇಂಚಿಂದ ಇಲ್ಲಿ 7 ಇಂಚು ತಗೊಳ್ಳಿ ಉದ್ದದಲ್ಲಿ. 7 ಇಂಚು ಪ್ಲಸ್ ಇಲ್ಲಿಂದ ಇಲ್ಲೇ ಎದೆ ಸುತ್ತಳತೆ 4ನೇ ಒಂದು ಭಾಗ 8 ಇಂಚು ಪ್ಲಸ್ 2, 2.5 ತಗೋಬೋದು. ಈ ಥರ ಇದನ್ನು ಕೊಡಿ. ನಂತರ ಈ ಭಾಗಕ್ಕೆ ಜಾಯಿಂಟ್ ಕೊಡಿ ಈ ಥರ. ಈ ಥರ. ಇದು ಎಷ್ಟು ಬಂದಿದೆ ಅಂದರೆ 9.25. ಇದನ್ನು ಅರ್ಧ ಮಾಡಿ 4 ಒಂದು ಗೆರೆ ಇಲ್ಲಿಂದ 1 ಇಂಚು ಹೀಗೆ ಒಳಗೆ ತಗೊಂಬಿಟ್ಟು ಈ ಭಾಗದಿಂದ ಹೀಗೆ ಸೇರಿಸಿ, ಈ ಭಾಗದಿಂದ ಹೀಗೆ ಸೇರಿಸಿ. ನಂತರ ಹಿಂಭಾಗಕ್ಕೂ 1/4 ಇಂಚು ಈ ಥರ ಸೇರಿಸಿ. ನಂತರ ಅಪೆಕ್ಸ್ ಪಾಯಿಂಟ್ ಗುರ್ತು ಮಾಡಿಕೊಳ್ಳಿ. ಇಲ್ಲಿಂದ ಇಲ್ಲೇ 9.5 ಅಪೆಕ್ಸ್ ಪಾಯಿಂಟು. ಸೊಂಟದ ಸುತ್ತಳತೆ 28, 4ನೇ ಒಂದು ಭಾಗ 7, 7ಕ್ಕೆ 2 ಇಂಚು ಸೇರಿಸಿದರೆ 9 ಇಲ್ಲಿ ಬರುತ್ತೆ. ಈ ಥರ. ಇಲ್ಲಿಂದ 2 ಇಂಚು ಬೇಕಾದರೆ ಪಟ್ಟಿ ತೆಗಿಬೋದು. ಇದು 2 ಇಂಚು. ಇಲ್ಲಿಂದ ಇಲ್ಲೇ 3.5ಇಂದ 4 ಇಂಚು. ಇದು ಡಾಟ್ಸ್. ಇಲ್ಲಿಂದ 1.5 ಇಂಚು, ಇಲ್ಲಿಂದ 1.5 ಇಂಚು ಈ ಥರ ಡಾಟ್ಸು. ಈಗ ಕತ್ತರಿಸೋ ಭಾಗವನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದು 4 ಪೀಸು ಒಂದೇ ಸರಿ ಕತ್ತರಿಸಿ. ಇಲ್ಲಿಂದ ಈ 4 ಪೀಸು ಒಂದೇ ಸರಿ ಕತ್ತರಿಸಿ.
ಹೀಗೆ ಇಲ್ಲಿಂದ 4 ಪೀಸು ಒಂದೇ ಸರಿ ಕತ್ತರಿಸಿ ಹೀಗೆ ಬೇಕಂದರೆ ಬೆಲ್ಟು ಡಾಟ್ಸು ಕಟ್ ಮಾಡಿ, ಇಲ್ಲ ಅಂದರೆ ನೀವು ಹಾಗೆ ಡಾಟ್ಸ್ ಇಟ್ಟು ಬ್ಲೌಸು ಹೊಲಿಬೋದು. ಈ ಭಾಗದಲ್ಲಿ ಈ ಥರ ಕಾಲರು ಕೊಡ್ಬೋದು. ಇಲ್ಲೇ ಬಟನ್ಸ್ ಇಡಿ, ಇಲ್ಲೇ ಡಾಟ್ಸ್ ಹಾಕಿ.